ದಾನವು ಕ್ಷಣಿಕವಾಗಿ ನೋವನ್ನು ಹಂಚುತ್ತದೆ, ಆದರೆ ಅಂದಾಜು ಜೀವನಗಳನ್ನು ಪರಿವರ್ತನೆ ಮಾಡದು. ಹಂಚಿಕೆಗಳು ನೀಡುವವರಿಗೆ ಸಂತೋಷವನ್ನುಂಟುಮಾಡುತ್ತವೆ, ಆದರೆ ಸ್ವೀಕರಿಸುವವರು ಸಾಮಾನ್ಯವಾಗಿ ನಿರ್ಭರತೆಯ ಭಾವನೆಯನ್ನು ಅನುಭವಿಸುತ್ತಾರೆ, ಏಕೆಂದರೆ ಅವರು ತಮ್ಮ ಸ್ವತಂತ್ರ ಇಚ್ಛೆಯನ್ನು ಸಮರ್ಪಿಸುತ್ತಾರೆ. ನಿಜವಾದ ಬದಲಾವಣೆಯೆಂದರೆ ಜನರು ಗೌರವದಿಂದ ಏಳುತ್ತಾರೆ, ಅವಲಂಬನೆಯಿಂದ ಅಲ್ಲ. ಶಪಥ್ನಲ್ಲಿ ನಾವು ಶಿಕ್ಷಣ, ಕೌಶಲ್ಯ ಮತ್ತು ಶಕ್ತಿವರ್ಧನೆಗೆ ನಂಬಿಕೆ ಇಟ್ಟುಕೊಂಡಿದ್ದೇವೆ, ದಾನಕ್ಕೆ ಅಲ್ಲ. ದಾರಿದ್ರ್ಯವನ್ನು ಅನುಭವಿಸುವವರು ಪಾವತಿಸದಿದ್ದರೆ, ಸಹಾಯ ಮಾಡಬಲ್ಲವರು ಒಂದು ಕುಟುಂಬ, ಒಂದು ಮಗಳು, ಒಂದು ಕನಸುಗೆ ಬೆಂಬಲ ನೀಡಬಹುದು. ನಾನು ಸಂಪತ್ತು ಅಥವಾ ಖ್ಯಾತಿಯನ್ನು ಹಿಂದುಳಿದವರಲ್ಲ. ಪ್ರತಿಯೊಬ್ಬ ಮಾನವನಿಗೂ ಒಂದು ಉದ್ದೇಶವಿದೆ. ನನ್ನ ಉದ್ದೇಶ ಮಾಯಾವನ್ನು ಸೃಷ್ಟಿಸುವುದು, ಮಾನವರಿಗೆ ಸುಳ್ಳುಗಳನ್ನು ಕೇಳುವುದನ್ನು ನಿಲ್ಲಿಸಲು, ಸತ್ಯವನ್ನು ತಿಳಿದುಕೊಳ್ಳಲು, ತಮ್ಮ ಶಕ್ತಿಯನ್ನು ಕಂಡುಹಿಡಿಯಲು, ಗೌರವದಿಂದ ಸಂಪಾದಿಸಲು ಮತ್ತು ದಯೆಯೊಂದಿಗೆ ಬದುಕಲು ಸಹಾಯ ಮಾಡುವುದು. ನಮ್ಮ ಗುರಿ ಸರಳವಾಗಿದೆ: ಮಹಿಳೆಯರು ಮತ್ತು ಮಕ್ಕಳಿಗೆ ಅರ್ಥಪೂರ್ಣ ಕೆಲಸ, ಜಾಗತಿಕ ಅವಕಾಶಗಳು ಮತ್ತು ಶಾಶ್ವತ ಸಂತೋಷಕ್ಕಾಗಿ ವಾಸ್ತವಿಕ ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ಒದಗಿಸುವುದು. ನಾವು ಪ್ರೀತಿಯ, ಕಾನೂನಿನ ಮತ್ತು ದಯೆಯ ಮೂಲಕ ಮಾರ್ಗದರ್ಶನಗೊಂಡು ಪರಿಪಕ್ವ, ಜವಾಬ್ದಾರಿಯುತ ಮತ್ತು ಪೀಡನೆಯಿಂದ ಮುಕ್ತವಾದ ಪೀಳಿಗೆಯ ಕನಸು ಕಾಣುತ್ತೇವೆ. ನಾವು ರಾಜಕಾರಣಿಗಳು ಅಥವಾ ಲಾಭದಾರರು ಅಲ್ಲ. ನಾವು ಪ್ರೀತಿಯ, ಕಾನೂನಿನ ಮತ್ತು ದಯೆಯ ಮೂಲಕ ಮಾರ್ಗದರ್ಶನಗೊಂಡು ಪರಿಪಕ್ವ, ಜವಾಬ್ದಾರಿಯುತ ಮತ್ತು ಪೀಡನೆಯಿಂದ ಮುಕ್ತವಾದ ಪೀಳಿಗೆಯ ಕನಸು ಕಾಣುತ್ತೇವೆ. ನಾವು ರಾಜಕಾರಣಿಗಳು ಅಥವಾ ಲಾಭದಾರರು ಅಲ್ಲ. ನಾವು ಸಾಮಾನ್ಯ ಜನರಾಗಿದ್ದೇವೆ. ನಮ್ಮ ಮಕ್ಕಳಿಗೆ ಒಂದು ದಿನ ಸಂತೋಷದ ಅಶ್ರುಗಳನ್ನು ಸುರಿಸುವಂತೆ ಅಸಾಧಾರಣ ಹೆಜ್ಜೆಗಳು ಇಡುತ್ತಿದ್ದೇವೆ. ನಿರಾಶೆಯಲ್ಲ, ಶಪಥ ಜೀವಿತಕ್ಕಾಗಿ ಶಕ್ತಿ ನೀಡುವುದು. ದಾನವು ಒಂದು ದಿನದ ಆಹಾರ. ನಾವು ಮಹಿಳೆಯರು ಮತ್ತು ಯುವಕರಿಗೆ ಪ್ರಾಯೋಗಿಕ, ಆದಾಯ ಉತ್ಪಾದನೆ ಮಾಡುವ ಕೌಶಲ್ಯಗಳನ್ನು ತರಬೇತಿ ನೀಡುತ್ತೇವೆ. ಉಚ್ಚ ವೇತನದ ಉದ್ಯೋಗಗಳು ಮತ್ತು ಉದ್ಯಮಶೀಲತೆಗೆ ದಾರಿಗಳನ್ನು ತೆರೆಯುತ್ತೇವೆ. ನಾವು ಸ್ಫೂರ್ತಿದಾಯಕ, ಸಾಮರ್ಥ್ಯವಂತ ಸಮುದಾಯವನ್ನು ನಿರ್ಮಿಸುತ್ತಿದ್ದೇವೆ. ಅದು ಸ್ಪರ್ಧೆಯಲ್ಲ, ಮನೋಭಾವದಿಂದ ಬದುಕುತ್ತದೆ. ನಮ್ಮ ದೃಷ್ಟಿ: ನಾವು ವ್ಯವಸ್ಥೆಯನ್ನು ದೋಷಾರೋಪಿಸಲು ಇಲ್ಲವಲ್ಲ, ನಾವು ಉತ್ತಮವನ್ನು ನಿರ್ಮಿಸಲು ಇಲ್ಲಿದ್ದೇವೆ. ಅಲ್ಲಿ ಜ್ಞಾನ, ಗೌರವ ಮತ್ತು ಕಾಳಜಿ ಪ್ರತಿಯೊಂದು ಆತ್ಮವನ್ನು ಮಾರ್ಗದರ್ಶಿಸುತ್ತದೆ. ನಮ್ಮ ಕನಸು: ಕೌಶಲ್ಯದಿಂದ ಸಂಪಾದಿಸುವ, ಪ್ರೀತಿಯಿಂದ ನಾಯಕತ್ವ ವಹಿಸುವ ಮತ್ತು ಕಾಳಜಿ ಕಾನೂನಿನಿಂದ ಬದುಕುವ ತಲೆಮಾರು. ಅದೇ ಶಪಥ ಮಾರ್ಗ.